ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎಂಥದೇ ಸ್ಟಬ್ಬನ್ ವಿಶ್ ಇರುತ್ತೆ ಅಲ್ವಾ, ಆ ವಿಶ್ನ ನೀವು ಫುಲ್ಫಿಲ್ ಮಾಡ್ಕೊಬೋದು. ವೆದರ್ ಇಟ್ ಮೇ ಬಿ ಏನಾದರೂ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಎಕ್ಸಾಮ್ ಆಗಿರ್ಬೋದು, ವೀಸಾ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವಿಷ್ ಇರುತ್ತೆ, ಯಪ್ಪ ಇದು ಆಗ್ತಾನೇ ಇಲ್ಲ ನನಗೆ ಅನ್ನೋ ಥರ ಇರುತ್ತಲ್ಲ. ಸೊ ಅದನ್ನು ನೀವು ಇದರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಏನಾದರೂ ಇರಲಿ ಅದು ಆಗತ್ತೆ. ಹೇಗೆ ಅಂತ ಅಂದರೆ ವಿತ್ ದಿ ಹೆಲ್ಪ್ ಆಫ್ ಲಾರ್ಡ್ ಹನುಮಾನ್. ಯಸ್, ನಾನು ಇದರಲ್ಲಿ ಏನೇನು ಮಾಡಿದ್ದೀನಲ್ಲ ಅದಕ್ಕೆಲ್ಲನೂ ಕೂಡ ಮ್ಯಾನಿಫೆಸ್ಟ್ ಆಗಿದೆ. ಆಮೇಲೆ ಕೆಲವೊಂದು ಏನಂತ ಅಂದರೆ ನಾನು ಪ್ರತಿ ವಿಡಿಯೋಲ್ಲೂ ಹೇಳ್ದಾಗೆ, ಇಫ್ ಇಟ್ಸ್ ಮೆಂಟ್ ಟು ಹ್ಯಾಪನ್ ಇಟ್ ವಿಲ್ ಬಿ, ಅದರ್ವೈಸ್ ನಿಮಗೆ ಅದು ರಿಯಲೈಸ್ ಮಾಡಿಸುತ್ತೆ. ಇದು ನಿನಗಲ್ಲ, ನಿನಗೆ ಅದಕ್ಕಿಂತ ಜಾಸ್ತಿ ಇರೋದು ಬಿಲಾಂಗ್ ಮಾಡ್ಕೊತೀಯ, ಇಷ್ಟು ಚಿಕ್ಕದಕ್ಕೆ ಸೆಟಲ್ ಡೌನ್ ಆಗಬೇಡ ನೀನು ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಈ ವಿಡಿಯೋ ನನಗೆ ತುಂಬಾ ಎಮೋಷ್ನಲ್ ಮಾಡ್ತಾಯಿದೆ, ಯಾಕಂದರೆ ನಾನು ಹನುಮಾನ್ ಚಾಲೀಸ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹನುಮಾನ್ ಚಾಲೀಸ ಅನ್ನೋದು ನನ್ನ ಲೈಫಲ್ಲಿ ತುಂಬಾ ಶಕ್ತಿ ಕೊಟ್ಟಿದೆ ನನಗೆ. ಐ ಕ್ಯಾನ್ ಸೇ ನಾನು ಇವತ್ತು ಏನಿದ್ದೀನಿ ಅದಕ್ಕೆಲ್ಲನೂ ರೀಸನ್ ಅದೇ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ತುಂಬಾ ಶೈ ಇನ್ನೋಸೆಂಟ್ ಗರ್ಲ್ ಇದ್ದೆ ಇನ್ ಮಿಡಲ್ ಆಫ್ ದಿ ಫೇಸ್. ಬೈ ಬೋರ್ನ್ ನಾನು ತುಂಬ ಬಜಾರಿಯಾಗಿದ್ದೆ. ಅದಾದಮೇಲೆ ಅದು ಹೆಂಗೆ ಚೇಂಜ್ ಆಯಿತು ಐ ಡೋಂಟ್ ನೋ. ಸೊ ಐ ಫೇಸ್ಡ್ ಲಾಟ್ ಆಫ್ ಇನ್ಸಲ್ಟ್ಸ್, ಇಲ್ಲ ಅಂದರೆ ಬುಲಿಯಿಂಗ್ ಇರ್ಬೋದು, ಎಲ್ಲನೂ ಕೂಡ. ಆದರೆ ನನಗೆ ಎಲ್ಲನೂ ಉಲ್ಟಾ ಮಾಡಿದ್ದು, 360 ಡಿಗ್ರಿ ಉಲ್ಟಾ ಮಾಡಿದ್ದು ಹನುಮಾನ್ ಚಾಲೀಸನೇ. ಯಾಕಂದರೆ ನನಗೆ ಯಾವಾಗ 4th ಅಥವಾ 5th ನನಗೆ ನಮ್ಮಮ್ಮ ಹನುಮಾನ್ ಚಾಲೀಸ ಹೇಳ್ಕೊಟ್ಟಿದ್ದು. ಸೊ ಎವ್ರಿ ಡೇ ಅದನ್ನು ಕೇಳಿಸ್ತಾ ಇದ್ರು. ನಂಗೆ ಕತ್ಲೆ ಅಂದರೆ ಫಸ್ಟು ತುಂಬಾ ಭಯ ಇತ್ತು, ಒಬ್ಬಳೇ ಇರೋದಕ್ಕೂ ಭಯ ಇರ್ತಿತ್ತು, ಇನ್ನೂ ಆ ಥರ ತುಂಬ ಎಷ್ಟೋ ವಿಷಯಗಳಿಗೆ ಭಯ ಇರ್ತಿತ್ತು. ಆದರೆ ಹನುಮಾನ್ ಚಾಲೀಸ ಹೇಳ್ತಾ ಅದರದ್ದು ಮೀನಿಂಗ್ನ ಕೂಡ ಇತ್ತು ಆ ಬುಕ್ಕಲ್ಲಿ, ಅದನ್ನೆಲ್ಲ ಹೇಳ್ತಿದ್ರು, ಓದಿಸ್ತಿದ್ರು. ಯಾವಾಗ ನಾನು ಹನುಮಾನ್ ಚಾಲೀಸ ಪ್ರಾಕ್ಟೀಸ್ ಮಾಡ್ಕೊತಾ ಬರ್ತಿದ್ದೆ ಅಲ್ವಾ, ಅವಾಗ ನನಗೆ ಭಯ ತುಂಬಾ ಕಮ್ಮಿ ಆಗ್ತಾ ಹೋಯಿತು. ಐ ಕಾಂಟ್ ಬಿಲೀವ್ ನಾನು ಇವಾಗ ಒಬ್ಬಳೇ ಒಂದು ಹೊಸ ದೇಶದಲ್ಲಿ ಇಷ್ಟು ದಿನ ಇದ್ದೀನಿ ಅಂತ ನಿಜವಾಗ್ಲೂ ನಾನು ಬಿಲೀವ್ ಮಾಡೋಕ್ಕಾಗಲ್ಲ. ಆ ಹುಡುಗಿನ ನೋಡಿದ್ರೆ, ಚಿಕ್ಕವಳಿರುವಾಗ ನಾನು ಹೆಂಗಿದ್ದೆ ಅದನ್ನು ನೋಡಿದ್ರೆ. ನಂಗೆ ಹನುಮಾನ್ ಚಾಲೀಸ ಹೇಗೆ ಅಂದರೆ ಅದು ಸೇವಿಯರ್ ಥರ. ಹೇಗೆ ಅಂದರೆ ನನಗೇನಾದ್ರು ಭಯ ಆಗ್ತಿದ್ರೆ, ಅಥವಾ ಇವಾಗ ಏನೋ ಬಿಗ್ ಪ್ರೆಸೆಂಟೇಷನ್ ಇದೆ, ನಾನೇನೋ ಪಿಚ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅಥವಾ ಆವಾಗ ಎಕ್ಸಾಮ್ ಬಗ್ಗೆ ಆಗಲಿ, ಅಥವಾ ನಾನು ಒಬ್ಬಳು ಟ್ರಾವೆಲ್ ಮಾಡ್ತಿದ್ದೀನಿ ಅನ್ನುವಾಗ ನಂಗೆ ಅನ್ಸೇಫ್ ಅನಿಸಿದ್ರೆ, ಎಂಥದೇ ಸಿಚುಯೇಷನಲ್ಲೂ ಕೂಡ ಹನುಮಾನ್ ಚಾಲೀಸ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನನಗೆ ಒಳಗಡೆಯಿಂದ. ಅಷ್ಟು ನನಗೆ ಧೈರ್ಯ ಕೊಟ್ಟಿದೆ. ಯಾವಾಗಾದರೂ ನನಗಿನ್ನೂ ನೆನಪಿದೆ, ಲೈಕ್ ಒನ್ ಟೈಮ್ ಐ ವಾಸ್ ಗೋಯಿಂಗ್ ಟು ಸಮ್ವೇರ್ ದಟ್ ಐ ನೆವರ್ ಬೀನ್, ಒಂದು 6th or 7th ಏನೋ ಅನಿಸುತ್ತೆ. ಅಲ್ಲೆಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾನು ಒಬ್ಬಳೇ ಅಷ್ಟು ಚಿಕ್ಕ ಏಜಲ್ಲಿ ನಮಗೆಲ್ಲ ಒಂಥರ ಏನೇನೋ ಆಗ್ತಿರುತ್ತಲ್ಲ, ಒಳಗೆ ಭಯ ಆಗಲಿ, ಇನ್ಸೆಕ್ಯೂರಿಟಿ ಆಗಲಿ, ಎಲ್ಲನೂ ಕೂಡ ಯಾರಾದರೂ ಬೇಕು ಅನಿಸುತ್ತೆ. ನಂಗೆ ಅವಾಗ ತಕ್ಷಣ ಹನುಮಾನ್ ಚಾಲೀಸ ಹೇಳ್ಕೊತಾ ಇದ್ದೆ. ಅವಾಗ ಒಂಥರ ಕಾನ್ಫಿಡೆನ್ಸ್ ಬರ್ತಿತ್ತು ಒಳಗಿಂದ, ಯಾರಾದರೂ ಬಂದು ಮಾತಾಡಿಸ್ತಿದ್ರು, ಆ ಥರ ಏನಾದರೂ ಆಗ್ತಿತ್ತು. ಸೊ ಹಂಗೆ ನನಗೆ ಹನುಮಾನ್ ಚಾಲೀಸ ಜಾಸ್ತಿ ಒಳಗಿಂದ ಕನೆಕ್ಟ್ ಆಗುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ, ಫಸ್ಟು ಹನುಮಾನ್ ಚಾಲೀಸ ಓದೋದಕ್ಕೆ ಯಾವುದಾದ್ರು ಪ್ರಿಂಟ್ಔಟ್ನ ತೊಗೋಬೋದು, ಇಲ್ಲಾಂದರೆ ಬುಕ್ ಸಿಗುತ್ತೆ ಆಯಿತಾ, ಚಿಕ್ಕದು. ನನ್ನ ಹತ್ರ ಒಂದು ಚಿಕ್ಕ ಬುಕ್ ಇದೆ ಹನುಮಾನ್ ಚಾಲೀಸದು ಮತ್ತು ರಾಮರಕ್ಷಾ ಸ್ತೋತ್ರದ್ದು. ಅದನ್ನು ಪಾಕೆಟಲ್ಲೂ ಕೂಡ ಇಟ್ಕೋಬೋದು. ನಾನು ಅದನ್ನು ಸ್ಕೂಲಿಗೆ ತೊಗೊಂಡೋಗ್ತಾಯಿದ್ದೆ ಆ್ಯಕ್ಚುಲಿ. ಅದು ನಂಗೆ ಸ್ಟಾರ್ಟಿಂಗ್ ಬರ್ತಿರ್ಲಿಲ್ಲ ಅಲ್ಲ, ಓದೋದಕ್ಕೆ ತೆಗೆದ್ಬಿಟ್ಟು ಬಸ್ನಲ್ಲಿ ಹೋಗುವಾಗ ಓದ್ಕೊಂಡು ಹೋಗ್ತಿದ್ದೆ. ನಂಗೆ ದೂರ ಇತ್ತು, ಒಂದು ಸ್ಕೂಲ್ಗೆ ಹೋಗುವಾಗ ಭಯ ಆಗ್ತಾಯಿತ್ತು ಫಸ್ಟ್ ಡೇ ಅವಾಗ. ಅದಾದಮೇಲೆ ನಾನು 7th ಇರುವಾಗ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಹನುಮಾನ್ ಚಾಲೀಸ ಹೇಳ್ಕೊಡ್ತಿದ್ರು. ಆಗ ನನಗೆ ಫುಲ್ ಪ್ರೈಡ್, ಅವ್ರು ಹೇಳ್ಕೊಡ್ತಿದ್ದಾರೆ. ನಮ್ಮ ಕ್ಲಾಸಲ್ಲಿ ಯಾರಿಗೂ ಬರೋಲ್ಲ ಹನುಮಾನ್ ಚಾಲೀಸ. ಆವಾಗ ನನಗೆ ನಂಗೆ ಬರ್ತಿದೆ ಅಂತ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಬುಕ್ ನೋಡ್ದಲ್ಲೇ ನಿಂತ್ಕೊಂಡು ಸ್ಟೇಜ್ ಮೇಲೆ ಹೇಳ್ತಾ ಇದ್ದೆ. ಆ ಥರ ಎಲ್ಲನೂ ನೆನಪಿದೆ ನನಗೆ ಹನುಮಾನ್ ಚಾಲೀಸ ಅಂತ ಅಂದರೆ. ಇನ್ನೂ ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ, ಮಾತಾಡ್ತಾ ಹೋದರೆ ಮಾತಾಡ್ತಾನೆ ಇರ್ತೀನಿ. ಹನುಮಾನ್ ಚಾಲೀಸ ನೀವು ಪ್ರಿಂಟ್ಔಟ್ ತೊಗೊತೀರ ಅಥವಾ ಬುಕ್ ತೊಗೊತೀರ ಅಲ್ವ, ಆವಾಗ ಅದರದ್ದು ಮೀನಿಂಗ್ನ ಕೂಡ ಓದಿ. ಫಸ್ಟು ರೆಕಾರ್ಡಿಂಗ್ ಏನಾದರೂ ಇರುತ್ತೆ ಯೂಟ್ಯೂಬಲ್ಲಿ. ನನಗೆ ರಾಸ್ ಜಿ ಮಹಾರಾಜ್ ಅಂತ ಇದ್ದಾರೆ, ರಾಸ್ ಜಿ ಮಹಾರಾಜ್ ಅಂತನೇನೋ, ಅವ್ರದ್ದು ಚೆನ್ನಾಗಿದೆ ಅನಿಸ್ತು. ಆಮೇಲೆ ಸುಬ್ಬಲಕ್ಷ್ಮಿ ಅವ್ರದ್ದು ಚೆನ್ನಾಗಿದೆ ಹನುಮಾನ್ ಚಾಲೀಸ. ಆಮೇಲೆ ನಿಮಗೆ ಟೈಮ್ ಇಲ್ಲ ಅಂದರೆ 2 minutesದು ಎಲ್ಲ ಕೂಡ ಫಾಸ್ಟ್ ಫೇಸಲ್ಲಿ ಹನುಮಾನ್ ಚಾಲೀಸ ಇದೆ. ಒನ್ಸ್ ನೀವು ಕಲಿತೀರ ಅಲ್ವಾ, ಅದಾದಮೇಲೆ ಅದನ್ನು ಕೂಡ ಹೇಳ್ಕೊಬೋದು. ಒಂದು 12-13 minutesಗೆ ಮುಗ್ದೋಗ್ಬಿಡುತ್ತೆ ನಿಮಗೆ 11 times ಕೂಡ ಅಲ್ಲ, 5 times ಕೂಡ. ಏನಂದರೆ ನೀವು ಒನ್ಸು ಅದನ್ನು ತೊಗೊತೀರಲ್ವ ಶೀಟ್ನ, ನೀವು ಮೀನಿಂಗ್ನ ತಿಳ್ಕೊಬೇಕಾಗತ್ತೆ. ಯಾಕಂದರೆ ನಾವು ಪ್ರತಿಯೊಂದು ಕೆಲಸ ಮಾಡುವಾಗ ಅಥವಾ
ಇದು ಮಾಡುವಾಗ ಏನಕ್ಕೆ ಮಾಡ್ತಿದ್ದೀವಿ ಅಂತ ಗೊತ್ತಿದ್ರೆ ಅದು ನಮ್ಮ ಸೋಲಿಗೆ, ಐ ಮೀನ್ ನಮ್ಮ ಹಾರ್ಟಿಗೆ ಕನೆಕ್ಟ್ ಆಗುತ್ತೆ. ಸೊ ಅದರಲ್ಲಿ ನನಗೆ ಒಂದು ಲೈನ್ ಇದೆ, ಭಯ ಆದಾಗೆಲ್ಲ ನಾನು ಅದನ್ನು ಹೇಳ್ಕೊತಿರ್ತೀನಿ ಜಾಸ್ತಿ. ಏನಂದರೆ, ಭೂತ ಪಿಶಾಚ ನಿಕಟನ ಯಾವ ಮಹಾವೀರ ಜಬ್ ನಾಮ ಸುನಾವೆ ಅಂತ. ಯಾವಾಗ ಆಂಜನೇಯ ನಮ್ಮ ಜೊತೆ ಇರ್ತಾರೆ ಅವಾಗ ಯಾವುದೇ ರೀತಿ ನೆಗೆಟಿವಿಟಿ ನಮ್ಮ ಹತ್ರ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅದು ಒಂಥರ ಧೈರ್ಯ. ನನ್ನ ಜೊತೆಗೆ ಆಂಜನೇಯ ಇದೆ ಅಂತ ಬರುತ್ತೆ ನನಗೆ. ಒನ್ಸ್ ನೀವು ಅದ್ರ ಮೀನಿಂಗು ಮತ್ತು ಹನುಮಾನ್ ಚಾಲೀಸ ಹೇಳೋದು ಕಲಿತ್ರೆ, ಅಥವಾ ರೆಕಾರ್ಡಿಂಗ್ನ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಮಾಡ್ಬೋದು, ಮೀನಿಂಗ್ನ ಗೊತ್ತಾದರೆ ನೀವೇನು ಮಾಡಬೇಕಂದ್ರೆ ಪ್ರತಿದಿನ ಲೈಕ್ ಇಷ್ಟು ಡೇಸ್ ನಾನು ಮಾಡ್ತೀನಿ ಅಂತ ಇಟ್ಕೋಬೇಕಾಗತ್ತೆ ನೀವು. ಅದು ಇಂಟೆನ್ಷನ್ ಏನಂತಾರೆ, ಸಂಕಲ್ಪ ತಗೊಳ್ಳೋದು ಅಂತ ಹೇಳ್ತಾರೆ ಅಲ್ವಾ, ಆ ಥರ ಇಷ್ಟು ದಿನ ನಾನು ಪೂಜೆ ಮಾಡ್ತೀನಿ ಅಂತ ಆಂಜನೇಯಂಗೆ. ಅದು ಟೈಮಿಂಗ್ಸ್ ಕೂಡ ಇದೆ, ಏಂಜಲ್ ನಂಬರ್ಸ್ ಅಂತೆಲ್ಲ ಇರುತ್ತಲ್ವ, 11 ಆಗಿರ್ಬೋದು, 555 ಆಗಿರ್ಬೋದು, 444, 222, 777 ಆ ಥರ ಎಲ್ಲನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನೇನು ಮಾಡ್ತಿದ್ದೆ ಅಂದರೆ 4 o'clock 44 minutesಗೆ ನಾನು ಶುರು ಮಾಡ್ತಿದ್ದೆ ಹನುಮಾನ್ ಚಾಲೀಸ ಹೇಳೋಕ್ಕೆ. ಬೆಳಿಗ್ಗೆ 4 days 4 times ಮಾಡ್ತಿದ್ದೆ. ಇನ್ನೊಂದು 5 days 5 times 555ಗೆ ಶುರು ಮಾಡ್ತಿದ್ದೆ ಹನುಮಾನ್ ಚಾಲೀಸ ಹೇಳೋದಕ್ಕೆ. ಅದು ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಅಲ್ವಾ, ಯಾಕಂದರೆ ಸ್ಟ್ರೆಸ್ ಇರಬಾರ್ದು, ಇದು ಮನಸ್ಸಿಗೆ ಶಾಂತಿ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಮಾಡ್ತೀವಿ. ಸ್ಟ್ರೆಸ್ಸಿಂದ ಮಾಡಿದ್ರೆ ಏನೂ ಯೂಸ್ ಆಗೋದಿಲ್ಲ. ಸೊ ಆ ಥರ ನೀವು ಸೆಟ್ ಮಾಡ್ಕೊಳ್ಳಿ, ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಯಾವುದಾದ್ರೂ ಬೇರೆಯವ್ರು ಏನೇ ಹೇಳಿದ್ರು ಅಷ್ಟೇ, ನಾವು ಎಷ್ಟು ಹ್ಯೂಮನ್ಸ್ ಇದ್ದೀವಿ ಅಷ್ಟು ಥರ ನಮಗೆ ವೇವ್ಸ್ ಇರುತ್ತೆ ಒಂದು ಕೆಲಸ ಮಾಡೋದಕ್ಕೆ. ನಾವೆಲ್ಲ ಯೂನಿಕ್ ಆಗಿರ್ತೀವಿ. ಸೊ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೆ ಅಲ್ವಾ ಅದನ್ನು ಮಾಡ್ಕೊಳ್ಳಿ. ಬಟ್ ಐ ಪ್ರಿಫರ್ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿದ್ರೆ ತುಂಬಾ ಒಳ್ಳೆಯದು. ಇಡೀ ದಿನ ಆ ಒಂದು ಎನರ್ಜಿ ನೀವು ಫೀಲ್ ಮಾಡ್ತೀರಾ. ಒನ್ಸ್ ನಿಮಗೆ ಅಷ್ಟು ಡೇಸ್ ಹನುಮಾನ್ ಚಾಲೀಸ ಹೇಳ್ತೀರಲ್ವಾ, ಇವಾಗ ನೀವು ಇವತ್ತು ಹನುಮಾನ್ ಚಾಲೀಸ ಹೇಳ್ತೀರಾ, ಹನುಮಾನ್ ಚಾಲೀಸ ಹೇಳಿದ ತಕ್ಷಣ ನಿಮ್ದು ಏನು ವಿಶ್ ಇರುತ್ತಲ್ಲ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಅದು ಆಲ್ರೆಡಿ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು. ಹೆಂಗೆ ವಿಜುವಲೈಸ್ ಮಾಡೋದು, ನಾವು ಆಲ್ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಅಂತ ಕ್ವೆಶನ್ ಕೇಳಿದ್ರಿ ಯಾರೋ ಒಬ್ಬರು. ಸೊ ಅದು ಹೆಂಗೆ ಅಂದರೆ, ನೀವು ಕಣ್ಮುಚ್ಚಿ ವಿಜುವಲೈಸ್ ಮಾಡ್ಕೊತೀರಾ. ನೀವು ಒಂದು ವೀಸಾ ಅಪ್ರೂವಲ್ ಬೇಕಂತ ಅಂದರೆ ನೀವು ವೀಸಾ ಇಂಟರ್ವ್ಯೂಗೆ ಹೋಗಿದ್ದೀರಾ, ಅಲ್ಲಿ ನಿಂತಿದ್ದೀರಾ, ಅವರು ಕೆಲವೊಂದು ಕ್ವೆಶನ್ಸ್ ಕೇಳಿರ್ತಾರೆ. ಯಾವ್ಯಾವ ಕ್ವೆಶನ್ಸ್ ಅಂತ ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡುವಾಗ ಗೊತ್ತಿರುತ್ತೆ. ಅದಕ್ಕೆಲ್ಲ ನೀವು ಆನ್ಸರ್ ಮಾಡಿರ್ತೀರ, ಅಥವಾ ಅವ್ರು ಏನು ಕ್ವೆಶನ್ನೇ ಕೇಳಲ್ಲ, ಸುಮ್ಮನೆ ಮಾಡಿ ಕೊಡ್ತಾರೆ, ಅಲ್ಲ ಐ ಮೀನ್ ಅಪ್ರೂವ್ ಮಾಡಿ ಕೊಡ್ತಾರೆ. ಆ ಥರ ಎಲ್ಲ ವಿಜುವಲೈಸ್ ಮಾಡ್ಕೊಂಡು ಬರ್ಬೋದು. ಆಮೇಲೆ ಮನೆಗೆ ಬಂದಮೇಲೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅದನ್ನು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಂತ ಎಲ್ಲ. ವಿಜುವಲೈಸ್ ಮಾಡುವಾಗ ನೀವು ಜಾಸ್ತಿ ಆ್ಯಕ್ಷನ್ ಮೇಲೆ ತುಂಬ ಪ್ರಿಫರ್ ಮಾಡಿ. ಇವಾಗ ನೀವು ನಾನು ಹೇಳ್ದಲ್ಲ ವೀಸಾಗೆ ಅಂತ, ವೀಸಾಗೆ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀರಾ, ಇಂಟರ್ವ್ಯೂಸ್ ಹೇಗಿರುತ್ತೆ ಏನು ಅಂತ ಎಲ್ಲ, ಅಥವಾ ಎಕ್ಸಾಮಿಗೆ ಓದ್ತಾ ಇದ್ದೀರಾ, ಅಥವಾ ನೀವು ವರ್ಕ್ ಹುಡುಕ್ತಾ ಇದ್ದೀರಾ, ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ಅಪ್ಲೈ ಮಾಡ್ತಿರೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಸ್ಕಿಲ್ಸ್ ಇಂಪ್ರೂವ್ ಮಾಡ್ತಿರೋ ಥರ ವಿಜುವಲೈಸ್ ಮಾಡಿ. ಯಾವುದೋ ಒಂದು ನೆಟ್ವರ್ಕ್ ಬರ್ತಿದೆ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಐ ಮೀನ್ ನೆಟ್ವರ್ಕ್ ಸಿಕ್ಕಿದ್ರೆ ಯಾರ ಜೊತೆ ಆದರೂ ಅವರಿಂದ ಕೆಲಸ ಸಿಗುತ್ತೆ ಅಂತ ಥರ ಹೇಳಿದ್ದು. ಸೊ ಆ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಲೆಟ್ ಗೋ ಮಾಡಿ. ನಿಮ್ಮ ಲೈಫಲ್ಲಿ ಅದು ಆಲ್ರೆಡಿ ಇದೆ ಅಂತ ಅಂದ್ಬಿಟ್ಟು ಈ ಥರ 4 days ಅಥವಾ 5 days ಏನಾದರೂ ನೀವು ಎಷ್ಟು ದಿನ ಅಂದ್ಕೊಂಡಿರ್ತೀರ ಅಷ್ಟು ದಿನ ವಿಜುವಲೈಸ್ ಮಾಡಿ ಲೆಟ್ ಗೋ ಮಾಡಿಬಿಡಬೇಕು. ಆವಾಗ ನೀವು ಏನು ಅಂದ್ಕೊಂಡಿರ್ತೀರಲ್ಲ ಅದು ಸಿಕ್ಕೇ ಸಿಗುತ್ತೆ. ಸಪೋಸ್ ನಿಮ್ಮ ವಿಶ್ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ, ನಮ್ಮ ಕಾಲೇಜ್ನ ಹಾಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು. ಹೆಂಗಾಗುತ್ತೆ ಅಂದರೆ, ನಾನು ತುಂಬಾ ಟ್ರೈ ಮಾಡಿದ್ದೆ, ಎಲ್ಲ ಥರ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬಾ ಇರುತ್ತೆ, ತುಂಬ ಸುಲಭ ಇರಲ್ಲ ಯಾವುದೇ. ನಾನು 100% ಕೊಟ್ಟಿದ್ದೆ, ಆದರೆ ಏನೂ ರಿಸಲ್ಟ್ ಬರ್ತಿರಲಿಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಆ್ಯಂಡ್ ಆವಾಗ ಹನುಮಾನ್ ಚಾಲೀಸ ಹೇಳಿದ್ದು, ಯು ಡೋಂಟ್ ಬಿಲೀವ್, ಆವತ್ತು ನಾನು ಹೇಳಿದ್ದೀನಲ್ಲ, ಅವತ್ತು ಹೇಳಿದೆ ನಾನು ನನ್ನ ಆಫೀಸ್ಗೆ ಹೋದೆ. ನಾನು ಆಕ್ಸೆಂಚರಲ್ಲಿ ವರ್ಕ್ ಮಾಡ್ತಿದ್ದೆ ಅವಾಗ. ಆಫೀಸಿಗೆ ಹೋದೆ, ನನ್ನ ಫೋನ್ ಚೆಕ್ ಮಾಡ್ಕೊಂಡಿಲ್ಲ. ಅದ್ರ ನೆಕ್ಸ್ಟ್ ಡೇ ವಾಪಸ್ ನಮ್ಮ ಊರಿಗೆ ಬರುವಾಗ ಫೋನ್ ಚೆಕ್ ಮಾಡಿದ್ರೆ ನನಗೆ ಟಾಪ್ಸಿಂದ ಆಫರ್ ಸಿಕ್ಕಿತ್ತು. ಅದು ಯಾವತ್ತು ಬಂದಿದೆ ಅಂದರೆ, ನಾನು ದೇವ್ರದ್ದು ಪೂಜೆ ಮಾಡಿ ಮುಗಿಸ್ದೆ ಅಲ್ಲ, ಲೈಕ್ 7th day, ಅವತ್ತಿನ ದಿನ ನನಗೆ ಅದು ಬಂದಿದೆ. ಐ ಕಾಂಟ್ ಬಿಲೀವ್, ಅಷ್ಟು ಪವರ್ಫುಲ್ ಇದೆ ಅದು. ಎಸ್, ಏನಂದರೆ ಎಷ್ಟೊಂದು ಸಲ ನಾವು ನಮ್ಮ ಎಫರ್ಟ್ಸ್ ಹಾಕಿರ್ತೀವಿ, ಬಟ್ ಏನೋ ಒಂದು ದೇವದ ಆಶೀರ್ವಾದ ಅಂತ ಬೇಕಾಗಿರುತ್ತೆ ಅದು ಮಾಡೋದ್ರಲ್ಲಿ. ಸೊ ಅವತ್ತು ನಾನು ಚೆಕ್ ಮಾಡೋದಕ್ಕೂ ಮುಂಚೆ ನನ್ನ ಮೂಡ್ ಹೆಂಗಿತ್ತು ಗೊತ್ತಾ, ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಏನು ಮಾಡಿದ್ರೂ ಆಗ್ತಾಯಿಲ್ಲ, ಹೋಗ್ಲಿ ಬಿಟ್ಬಿಡ್ತೀನಿ ಇದನ್ನು ಅಂತ ಅಂದ್ಬಿಟ್ಟು. ಆಲ್ರೆಡಿ ನಾನು ರೆಸಿಗ್ನೇಷನ್ ಲೆಟರ್ ಕೂಡ ಕೊಟ್ಟಿದ್ದೆ ಆಕ್ಸೆಂಚರಲ್ಲಿ. ಏನು ಮಾಡೋದು ಇನ್ ಕೇಸ್ ನನಗೆ ಕೆಲಸ ಐ ಮೀನ್ ಸಿಕ್ಕಲಿಲ್ಲ ಅಂದರೆ, ಆಫರ್ ಲೆಟರು ಏನು ಮಾಡಲಿ ಅಂತ ಎಲ್ಲ ಭಯ ಆಗ್ತಿತ್ತು. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಸರೆಂಡರ್ ಆದೆ. ನಾವು ಯಾವಾಗ ಡೆಸ್ಪ್ರೇಟ್ ಆಗಿರ್ತೀವಲ್ವಾ, ಆಲ್ಮೋಸ್ಟ್ ನಾನು 6 to 7 yearsಯಿಂದ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡ್ಕೊತಾ ಬರ್ತಿದ್ದೀನಿ. ಅಂದರೂ ಎಷ್ಟೋ ವಿಷಯಸ್ಗೆ ಏನಾಗುತ್ತೆ ಅಂದರೆ, ಡೆಸ್ಪ್ರೇಟ್ ಆಗಿಬಿಡ್ತೀವಿ, ಚೇಸ್ ಮಾಡ್ತಿರ್ತೀವಿ. ನಾವು ಎಷ್ಟು ಚೇಸ್ ಮಾಡ್ತಾ ಹೋಗ್ತೀವಿ ಅದು ನಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ. ಅದೇ ನಾವು ಯಾವಾಗ ಚೇಸ್ ಮಾಡೋದು ಸ್ಟಾಪ್ ಮಾಡ್ತೀವಿ ಅದೇ ನಮ್ಮ ಹತ್ರ ಬರುತ್ತೆ. ಹಾಗೆ ನಾನು ಅವತ್ತಿನ ದಿನ ಫುಲ್ ಸರೆಂಡರ್ ಆದೆ. ಅವತ್ತಿನ ಪೂಜೆ ಮಾಡುವಾಗ ಲೈಕ್
ನನಗೇನು ಆಗಬೇಕಂತ ಇರುತ್ತೆ ಅದೇ ಆಗಲಿ. ಇನ್ ಕೇಸ್ ನಾನು ಇಲ್ಲೇ ನನ್ನ ಗ್ರೋತ್ ಇದೆ ಅಥವಾ ನನಗಿಲ್ಲೇ ಚೆನ್ನಾಗಿರ್ತೀನಿ ಇಂಡಿಯಾಲೇ ಅಂದರೆ, ಅಥವಾ ನಾನು ಏನೋ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂದರೆ ಓಕೆ, ಅವರೆಲ್ಸ್ ಐ ಆಮ್ ಓಕೆ ಯು ಎಸ್ಗೆ ಹೋಗ್ತೀನಿ ಅಂದರು ಅದು ಓಕೆ, ಹೆಂಗಾದರೂ ಸರಿ ಅನ್ನೋ ಥರ ಸರೆಂಡರ್ ಆದೆ, ಲೆಟ್ ಗೋ ಮಾಡಿಬಿಟ್ಟೆ ಕಂಪ್ಲೀಟ್ಲಿ. ಆವಾಗ ನನಗೆ ಈ ಥರ ತುಂಬಾ ವಿಷಯದಲ್ಲಾಗಿದೆ. ಅದಕ್ಕೇ ನೀವು ಕೂಡ ಲೆಟ್ ಗೋಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈ ವಿಷಯದಲ್ಲಿ. ಯಾವಾಗ ನಾವು ಎಲ್ಲ ಕೇಳ್ತಿರಲ್ಲ ವಿಜುವಲೈಸ್ ಮಾಡಿ ಹೆಂಗೆ ಬಿಟ್ಬಿಡೋಕ್ಕಾಗುತ್ತೆ ಆಗಿದೆ ಅಂತ ಅಂದ್ಕೊಂಡು ಅಂತ ಅಂದ್ಬಿಟ್ಟು ಈ ಥರನೇ ಸಿಚುವೇಶನ್ಸ್ ಇರುತ್ತೆ. ಸೊ ಬ್ರೇಕಿಂಗ್ ಅಪ್ ದಿ ಸ್ಟೆಪ್ಸ್, ನೀವು ಹನುಮಾನ್ ಚಾಲೀಸನ ಇಷ್ಟು ದಿನ ಮಾಡ್ತೀನಿ, ಇಷ್ಟು ಟೈಮ್ಸ್ ಮಾಡ್ತೀನಿ, ಇಷ್ಟು ಗಂಟೆಯಲ್ಲಿ ಎದ್ದು ಮಾಡ್ತೀನಿ ಅಂತ ಅಂದರೆ ಎದ್ದು ಸ್ನಾನ ಮಾಡಿ ಒಂದು ಫ್ರೆಶ್ ಮೈಂಡಲ್ಲಿ ಶಾಂತವಾಗಿ ಆಂಜನೇಯನ ಮುಂದೆ ದೇವ್ರ ಮನೆಯಲ್ಲಿ ಅಥವಾ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಅಲ್ಲಿ, ನೀವು ಹಾಸ್ಟೆಲಲ್ಲಿ ಪಿ ಜಿಸಲ್ಲಿದ್ದರೆ ಆಗಲ್ಲ ಅಲ್ವಾ, ಚಿಕ್ಕದೇನಾದರೂ ಒಂದು ಸಿಕ್ಕಿದ್ರೆ ಇಟ್ಬಿಟ್ಟು ಹನುಮಾನ್ ಚಾಲೀಸನ ಓದಿ. ಆಮೇಲೆ ಪ್ರತಿ ಸರಿನೂ ಓದುವಾಗಲೂ ಥ್ಯಾಂಕ್ಸ್ ಹೇಳಿ ಹನುಮಾನ್ ಅಜ್ಜಿಗೆ, ಏನಂತಂದರೆ ಆಂಜನೇಯ ನನಗೆ ಇದು ಮಾಡಿಕೊಟ್ಟಿದ್ರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ. ಆ್ಯಂಡ್ ಅದಾದಮೇಲೆ ಕೊನೆಯಲ್ಲಿ ವಿಜುವಲೈಸ್ ಮಾಡಿ ಅದನ್ನು ಲೆಟ್ ಗೋ ಮಾಡಿ. ಆಮೇಲೆ ಕೊನೆ ದಿನ ಕಂಪ್ಲೀಟಾಗಿ ಲೆಟ್ ಗೋ ಮಾಡಿ. ಕೊನೆ ದಿನ ಏನು ಮಾಡಬೇಕಂದ್ರೆ ನೀವು ಸರೆಂಡರ್ ಆಗಿಬಿಟ್ಟಿದ್ದೀರಾ, ಇದು ನನಗೆ ಆಗಬೇಕಂತ ಅಂದರೆ ಆಗೇ ಆಗುತ್ತೆ ಅಂದ್ಬಿಟ್ಟು ಲೆಟ್ ಗೋ ಮಾಡಿ. ಅದಕ್ಕೇನು ಎಫರ್ಟ್ಸ್ ಹಾಕ್ಬೇಕಲ್ವ, ಆ್ಯಕ್ಷನ್ ತೊಗೋಬೇಕಲ್ಲ, ಅದನ್ನು ತೊಗೊಳ್ತಾ ಹೋಗಿ ಅಷ್ಟೇ, ಇದು ಆಗೇ ಆಗುತ್ತೆ. ಆ್ಯಂಡ್ ಇದು ಕೂಡ ಬಿಲೀವ್ಸು ಮತ್ತು ಎಷ್ಟು ನೀವು ಇದು ಮಾಡ್ತೀರಲ್ವ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಹನುಮಾನ್ ಚಾಲೀಸಲ್ಲಿ ತುಂಬಾ ಪವರ್ ಇದೆ. ಇನ್ ಕೇಸ್ ನೀವು ಈ ಥರ ನಾನು ಇಂಟೆನ್ಷನ್ ತೊಗೊಂಡು ಮಾಡಲ್ಲ ಅಂದರೂ ಪರವಾಗಿಲ್ಲ, ರಾತ್ರಿ ಮಲಗೋಕ್ಕೂ ಮುಂಚೆನೋ ಅಥವಾ ಬೆಳಿಗ್ಗೆ ಎದ್ದ ಮೇಲೋ ಹನುಮಾನ್ ಚಾಲೀಸ ಹೇಳಿ. ಆವಾಗ ದಿನದಲ್ಲಿ ಒಂದು ಸರಿ ಹೇಳಿದ್ರೆ ನಿಮ್ಗೆ ಅದು ಪ್ರಾಕ್ಟೀಸ್ ಆಗ್ತಾ ಹೋದರೆ ನೀವೇ ಅದರದ್ದು ಇದನ್ನು ನೋಡ್ತಾರೆ, ಏನೇನು ಚೇಂಜಸ್ ಆಗ್ತಿದೆ, ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದೇ ಮರ್ತೆ, ನೀವು ಹನುಮಾನ್ ಚಾಲೀಸ ಹೇಳೋಕ್ಕೂ ಮುಂಚೆ 3 ಸರಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತನೋ ಅಥವಾ ಜೈ ಶ್ರೀರಾಮ್ ಅಂತನೋ ಇಲ್ಲ ರಾಮರಕ್ಷಾ ಸ್ತೋತ್ರ ಹೇಳಿದ್ರೆ ಇನ್ನೂ ಸೂಪರ್ ಆಯಿತಾ, ಅದು ಆ್ಯಡ್ ಆಗುತ್ತೆ. ಯಾಕಂದರೆ ನಾವು ಯಾವಾಗ ಆಂಜನೇಯನ ಕರಿತೀವಿ, ಆಂಜನೇಯ ಸ್ವಲ್ಪ ಬರ್ತಾರೆ ಬಟ್ ಲೇಟಾಗಿ ಬರ್ತಾರೆ, ಆದರೆ ಯಾವಾಗ ನೀವು ರಾಮನ್ ನೆನ್ಸ್ಕೊತೀರ ಅಲ್ವಾ ಅವಾಗ ತಕ್ಷಣ ಆಂಜನೇಯನ ಪ್ರೆಸೆನ್ಸ್ ಇರತ್ತಂತೆ. ಸೊ ಅದಕ್ಕೇ ರಾಮನ್ನ ನೆನೆಸ್ಕೊಂಡು ಆಮೇಲೆ ಹನುಮಾನ್ ಚಾಲೀಸನ ಹೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು. ಮತ್ತು ನಾನು ಯಾವಾಗಲೂ ಹೇಳ್ದಂಗೆ ಯಾವುದೇ ರೀತಿ ರೂಲ್ಸ್ ಇಲ್ಲ, ನಿಮಗೆ ಮನ್ಸು ಹೇಗೆ ಅನಿಸುತ್ತೆ ಅಲ್ಲ ಹಂಗಂತ ನಿಮ್ಮ ಮನ್ಸು ಹೇಳುತ್ತೆ ನಂಗೆ ಕನ್ವೀನಿಯೆಂಟ್ ಆಗುತ್ತೆ 2 ಗಂಟೆಗೆ ಎದ್ದು ಮಾಡೋ ಆ ಥರ ಎಲ್ಲ ಸೋಂಬೇರಿತನ ನೋಡಬೇಡಿ. ನಾನು ಹೇಳಿದ ಅವಶ್ಯಕತೆ ನೋಡಿಕೊಂಡು ನಾವು ಚೇಂಜ್ ಮಾಡ್ಕೊಳ್ಬೋದೇ ಹೊರತು ನಮ್ಮ ಲೇಸಿನೆಸ್ಗೋಸ್ಕರ ನಾವು ಏನೋ ಒಂದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಎಫರ್ಟ್ಸ್ ತುಂಬಾ ಮುಖ್ಯ. ಆ್ಯಂಡ್ ಈ ಒಂದು ಇದು ಮಾಡೋದ್ರಿಂದ ನಮಗೆ ಆಂಜನೇಯಂದು ಆಶೀರ್ವಾದ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.